ಬೆಂಗಳೂರಿನ ಫುಟ್ಪಾತ್ ಒತ್ತುವರಿ ತೆರವು ವಿಚಾರವಾಗಿ ಜಿಬಿಎ ಮಹತ್ವದ ಹೆಜ್ಜೆ ಇಟ್ಟಿದೆ. ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಪ್ರಮುಖ ರಸ್ತೆಗಳ ಫುಟ್ಪಾತ್ಗಳ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ಇದರಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಕಲ್ಪಿಸಲು ಇದೀಗ ಹೊಸ ಮಾರ್ಗಸೂಚಿ ರೂಪಿಸಲು ಜಿಬಿಎ ಮುಂದಾಗಿದೆ. ಫುಟ್ಪಾತ್ ಮೇಲಿಂದ ತೆರವುಗೊಂಡಿರುವ ಅಂಗಡಿಗಳಿಗೆ ಜಿಬಿಎ ಗುರುತಿಸಿರುವ ಸೂಕ್ತ ಸ್ಥಳಗಳಲ್ಲಿ ಮತ್ತೆ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸುವ ಉದ್ದೇಶವನ್ನ ಹೊಂದಿದೆ. ವಿಶೇಷವಾಗಿ 15 ಅಡಿ ಅಗಲದ ಫುಟ್ಪಾತ್ ಇದ್ದಲ್ಲಿ ಅದರಲ್ಲಿ ಸುಮಾರು 5 ಅಡಿ ಜಾಗವನ್ನ ವ್ಯಾಪಾರಕ್ಕೆ ಮೀಸಲಿಡುವ ಬಗ್ಗೆ ಚಿಂತನೆಯನ್ನು ನಡೆಸಿದೆ. ಬೆಂಗಳೂರು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಮಗೆಲ್ಲ ತಿಳಿದೇ ಇದೆ. ಈಗ ಫುಟ್ಪಾತ್ ಕ್ಲಿಯರ್ ಆಗಬೇಕು, ಯಾರು ಕೂಡ ಅಂಗಡಿಗಳನ್ನ ಇಟ್ಕೊಂಡಿರಬಾರ್ದು, ಯಾರು ಅಂಗಡಿ ಮುಂಗಟ್ಟುಗಳನ್ನ ಇಡಬಾರ್ದು ಫುಟ್ಪಾತ್ನಲ್ಲಿ ಅಂತ ಆದೇಶ ಆಗಿತ್ತು. ಒತ್ತುವರಿ ಕೂಡ ಮಾಡಿದ್ರು. ಇದೀಗ ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಪ್ರಮುಖ ರಸ್ತೆಗಳ ಫುಟ್ಪಾತ್ಗಳ ತೆರವು ಕಾರ್ಯಾಚರಣೆ ನಡೆಯುತ್ತಿದ್ದು ಈಗಲೂ ಸಹ ನಡೀತಾ ಇದೆ. ಆದರೆ ಇದರಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಕಷ್ಟ ಆಗತ್ತೆ, ಅವರ ಜೀವನ ಕಷ್ಟ ಆಗತ್ತೆ ಅನ್ನುವಂಥ ಕಾರಣಕ್ಕೆ ಅವರಿಗೂ ಸಹ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ 15 ಅಡಿ ಅಗಲದ ಫುಟ್ಪಾತ್ ಇದ್ದಲ್ಲಿ ಸುಮಾರು ಒಂದು 5 ಅಡಿ ಜಾಗವನ್ನ ವ್ಯಾಪಾರಸ್ಥರಿಗೆ ಮೀಸಲಿಡಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿದ್ದಾರೆ.